ನಿನ್ನೆ ನಮ್ಮ ಬಹಳ ಹತ್ತಿರದ ಭಕ್ತರ ಮನೆಯಿಂದ ಒಂದು ಕತೆ ಕೇಳಿದೆ. ಶಾಲೆಗೆ ಎಕ್ಸಾಮ್ ಬರೆಯಕ್ಕೆ ಹೋದಂಥ ಹುಡುಗ, ಪ್ರಿಪ್ರೇಟರಿ ಎಕ್ಸಾಮ್ ಏನು ದೊಡ್ಡದಲ್ಲ, ಕಿಸೆದೊಳಗೆ ಮೊಬೈಲ್ ಇಟ್ಕೊಂಡು ಹೋಗಿದ್ದಂತೆ. ಆ ಮೊಬೈಲನ್ನು ಮೇಲ್ವಿಚಾರಕರು ಕಸ್ಕೊಂಡ್ರು. ಪರೀಕ್ಷೆ ಬರೀದ್ ಮುಗಿದ ಮೇಲೆ ಮೊಬೈಲ್ ಕೇಳಕ್ಕೆ ಹೋದ, ಕೊಡೋದಿಲ್ಲ ಅಂದರು. ಯಾಕ್ರಿ, ಮೊಬೈಲ್ ಇಟ್ಕೊಂಡು ನೀನು ಕಾಪಿ ಮಾಡಕತ್ತಿದ್ದೆ, ಅದಕ್ಕೆ ಮೊಬೈಲ್ ಕೊಡೋದಿಲ್ಲ. ಆವಾಗ ಅವ್ರು ಅಂದರು, ನಿಮ್ಮ ಅಪ್ಪ ಅವನ್ನ ಕರ್ಕೊಂಡು ಬಾ, ಮೊಬೈಲನ್ನು ಕೊಡ್ತೀವಿ. ಅಷ್ಟಕ್ಕನೇ ಹುಡುಗ ಬಹುದೊಡ್ಡ ಎತ್ತರದ ಶಾಲಾ ಕಟ್ಟಡವನ್ನು ಏರಿ ಅಲ್ಲಿಂದ ಕೆಳಗೆ ಬಿದ್ದು ಸತ್ತ ಅಂತ ಕೇಳಿದಾಗ ಬಹಳ ನೋವನಿಸ್ತು. ಸಾಯಬೇಕಂದ್ರೆ ಮನುಷ್ಯನಿಗೆ ಬಹಳ ಧೈರ್ಯ ಬೇಕು. ಸಾವು ಬಾರದೇ ಇರುವ ಸಾವನ್ನು ಆಹ್ವಾನ ಮಾಡಬೇಕು ಅಂದ್ರೆ ಮನುಷ್ಯನಿಗೆ ದೊಡ್ಡ ಧೈರ್ಯ ಬೇಕು. ಅಷ್ಟು ಧೈರ್ಯ ಮಾಡಿ ಸಾಯುವುದಕ್ಕೆ ತಯಾರಾಗುವುದಕ್ಕಿಂತಲೂ ಬದುಕಿನೊಳಗೆ ಬೇಕಾದ್ದು ಬರಲಿ, ನಾನು ಧೈರ್ಯದಿಂದ ಬದುಕಿಯೇ ಸಾಧಿಸ್ತೇನೆ ಅನ್ನುವಂಥದ್ದನ್ನು ತಗೊಂಡ್ರೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಧೈರ್ಯ ಸರ್ವಾರ್ಥ ಸಾಧನಂ. ಲಕ್ಷ ಕೋಟಿ ರೂಪಾಯಿಗಳಿಗಿಂತಲೂ ಧೈರ್ಯ ಅನ್ನೋದು ಮನುಷ್ಯನಿಗೆ ಬಹಳ ದೊಡ್ಡ ಸಂಪತ್ತು.